ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕುಂಭರಾಶ್ಯಾಧಿಪತಿ ಶನಿ ಹೇಳತಕ್ಕಂಥವನು ಮೀನ ರಾಶಿಯಲ್ಲಿ ಇರುವುದರಿಂದ, ಮೀನ ರಾಶಿ ಬಂದು ಗುರುವಿನ ಸ್ಥಾನ, ರಾಶ್ಯಾಧಿಪತಿ ಬಂದು ಗುರು. ಹಾಗಾದ್ರೆ ಈ ಶನಿಗೂ ಮತ್ತು ಗುರುಗೂ ಏನು ಸಂಬಂಧ? ದ್ವಿತೀಯಾಧಿಪತಿ ಯೋಗ ಹೇಳತಕ್ಕಂಥದ್ದು ಕೊಡುತ್ತೆ ನೋಡಿ. ಈ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಏನಾಗುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಧನ ವ್ಯವಹಾರ, ಕಾಗದ ಪತ್ರ ಇತ್ಯಾದಿಗಳು ಸುಮಾರಿಗೆ ವ್ಯವಹಾರ ನಡೀತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ಬಿಸಿನೆಸ್ಗೆ ಸಂಬಂಧಪಟ್ಟಂಥದ್ದು ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು, ಇಂಡಸ್ಟ್ರಿಗಳಿರ್ಬಹುದು, ಇದೆಲ್ಲ ನೀವು ಕೆಲಸ ಮಾಡ್ತಿರ್ತೀರ ಅನೇಕ ದಿನಗಳಿಂದ. ಯಾಕೋ ಒಂದು ರೀತಿ ಬೇಜಾರು, ಯಾಕೋ ಒಂದು ರೀತಿ ಕೆಲಸ ಮಾಡಲಿಕ್ಕೆ ಆಗ್ತಾನೇ ಇಲ್ಲ, ಸ್ಫೂರ್ತಿ ಇಲ್ಲ, ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳತಕ್ಕಂಥದ್ದು ಒಂದು ಕಡೆ. ಆದ್ರೆ ನೀವು ಅಲ್ಲಿಂದ ಏನು ಮಾಡ್ತೀರಿ, ಸೀದಾ ಮನೆಗೆ ಬರ್ತೀರಿ. ಮನೆಯಲ್ಲೂ ಕೂಡ ವಾತಾವರಣ ಚೆನ್ನಾಗೇ ಇಲ್ಲ. ಮನೆಯಲ್ಲಿ ದಾರಿ ಉದ್ದಕ್ಕೂ ಬರಬೇಕಾದ್ರೆ ಆಲೋಚನೆ ಉಂಟಾಗತ್ತೆ, ಯಾಕೆ ಬೇಕಾದ್ರೂ ನಾನು ಮನೆಗೆ ಹೋಗ್ಬೇಕು, ಯಾಕೆ ಬೇಕಾದ್ರೆ ಮನೆಯಲ್ಲಿ ಮಕ್ಕಳು, ಹೆಂಡತಿ ಇವೆಲ್ಲವೂ ಕೂಡ ತುಂಬಾ ಕಿರಿಕಿರಿಯನ್ನ ಮಾಡ್ತಿರ್ತವೆ, ಸರಿಯಾದ ರೀತಿಯಲ್ಲಿ ವ್ಯವಹರಿಸ್ತಾ ಇಲ್ಲಲ್ಲ ಅನ್ನತಕ್ಕಂಥದ್ದು ಒಂದು ಕಡೆ. ಸಾಲ ಬಾಧೆ ಉಂಟಾಗ್ತಾ ಇರುತ್ತೆ. ಆದ್ರೆ ಇನ್ನೊಂದಷ್ಟು ಕೆಲವು ಸಂದರ್ಭದಲ್ಲಿ ಏನಾಗತ್ತೆ, ಬಂದಿರತಕ್ಕಂತ ಹಣವು ಕೂಡ ಕೈಯಲ್ಲಿ ನಿಲ್ತಾ ಇರಲ್ಲ. ಇದೆಲ್ಲ ಒಂದು ರೀತಿಯ ಆಲೋಚನೆಗಳು ಉಂಟಾಗ್ತಾ ಇರುತ್ತೆ. ಈ ರೀತಿಯ ಸಮಸ್ಯೆಯ ಸುಳಿವಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಕೂಡ ಇದ್ದೀರಿ ಅಂತ ಕೂಡ ಹೇಳುತ್ತೆ. ಇನ್ನು IT BTಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಯಾವಾಗ ಉದ್ಯೋಗದಿಂದ ಹೊರಗೆ ಹಾಕ್ತಾರೆ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಒಂದೇ ರೀತಿಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆ ತನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅದಕ್ಕೆ ಒಂದು ಪ್ರಶಂಸೆ ಇಲ್ಲ ಅನ್ನತಕ್ಕಂಥದ್ದು, ಅದಕ್ಕೊಂದು ಸರಿಯಾದಂತ ರೀತಿಯಲ್ಲಿ ಪ್ರೋತ್ಸಾಹ ಇಲ್ಲ ಹೇಳತಕ್ಕಂಥದ್ದು ಹೇಳುತ್ತೆ. ಹಾಗಾಗಿ ನಿಮ್ಮ ಯೋಗ ಹೇಳತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಇರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ. ಇನ್ನು ಹೈನುಗಾರಿಕೆಯಲ್ಲಿ ಕೃಷಿಕರಿಗೆ ತುಂಬಾ ಲಾಭವನ್ನು ತಂದು ಕೊಡುತ್ತೆ. ಹತ್ತಿ, ಬೆಳೆ, ಬೀಜ ಇತ್ಯಾದಿಗಳನ್ನ ಬೆಳೆಯುವಂತವರು ಅಥವಾ ರಫ್ತು ಮಾಡತಕ್ಕಂಥದ್ದು, ಆಹಾರಾದಿ ಧಾನ್ಯಗಳನ್ನ, ಬೆಲ್ಲ, ಸಕ್ಕರೆ, ತೈಲ ಉದ್ಯಮ ವ್ಯವಹಾರದಲ್ಲಿ ಮಾಡತಕ್ಕಂಥವ್ರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಕುಂಭರಾಶಿಯವರಿಗೆ ನೀವು ಷೇರುಪೇಟೆಯಲ್ಲಿ ನಿಮ್ಮ ಹಣವನ್ನ ವಿನಿಯೋಗಿಸಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹುಷಾರಾಗಿ ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ವೀಕ್ಷಕರೇ. ಯಾಕೆಂದ್ರೆ ತುಂಬಾ ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ. ಈ ಹಿಂದೆ ಕೂಡ ನೀವು ಷೇರುಪೇಟೆಯಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ಈಗಲೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇರ್ತೀರಿ, ಮುಂದೆನೇ ಕೂಡ ನಷ್ಟವನ್ನ ಅನುಭವಿಸ್ತಾ ಇರ್ತೀರಿ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ನೀವು ಮಾಡ್ತಕ್ಕಂಥ ಲೆಕ್ಕಾಚಾರ ಸರಿಯಾದಂತ ರೀತಿಯಲ್ಲಿ ಅನಾಲಿಸಿಸ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನತಕ್ಕಂಥದ್ದು, ತುಂಬಾ ಹುಷಾರಾಗಿ ನಿಮ್ಮ ಆಲೋಚನೆಯು ಕೂಡ ತುಂಬಾ ಅತಿ ಸೂಕ್ಷ್ಮವಾಗಿ ಇರಬೇಕು ಹೇಳತಕ್ಕಂಥದ್ದು ಸೂಚಿಸ್ತಾ ಇರ್ತೇನೆ ವೀಕ್ಷಕರೇ. ಸಾಲ ಮಾಡಿ ನೀವು ಸ್ಟಾಕ್ ಮಾರ್ಕೆಟಿಗೆ ಹಣವನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಇರ್ತೀರಿ. ಎಷ್ಟೋ ಸಲ ಹಣವನ್ನು ಕಳೆದುಕೊಂಡ್ರು ಕೂಡ ನೀವು ಅದನ್ನ ವಿಚಾರವನ್ನ ಕುಟುಂಬದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಗೌಪ್ಯವಾಗಿ ಇಟ್ಕೊಂಡಿರ್ತೀರಿ. ಅಷ್ಟೇ ಅಲ್ಲ, ಅಲ್ಲಿ ಬರ್ತಕ್ಕಂಥ ಜಾಹೀರಾತುಗಳು ಇತ್ಯಾದಿಗಳಕ್ಕೆ ನೀವು ಮೊರೆ ಹೋಗಿ ಹಣವನ್ನು ಕಳೆದುಕೊಳ್ಳುವಂತಹ ಭೀತಿ ಇದೆ, ಮೋಸ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳ್ತೇನೆ ವೀಕ್ಷಕರೇ. ಅಷ್ಟೇ ಅಲ್ಲ, ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ಕೂಡ ಗಳಿಸಲಿದ್ದೀರಿ ಹೇಳತಕ್ಕಂಥದ್ದು ಹೇಳುತ್ತೆ. ಹಾಗೆ ಇನ್ನು ಹಲವಾರು ರೀತಿಯ ವಿಚಾರಗಳು, ಚಿಂತನೆಗಳು ಇವೆಲ್ಲವೂ ಕೂಡ ಬಂದೇ ಬರ್ತಾ ಇರುತ್ತೆ ವೀಕ್ಷಕರೇ.
ಅಷ್ಟೇ ಅಲ್ಲ, ನೀವು ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಓದುವಂಥದ್ದು ಹೆಚ್ಚು ಆಸಕ್ತಿ ಉಂಟಾಗತ್ತೆ. ಅಷ್ಟೇ ಅಲ್ಲ, ಮೆರಿಟ್ ಅಲ್ಲಿ ಪಾಸ್ ಆಗುವಂತಹದ್ದು, ಕ್ಯಾಂಪಸ್ ಸಿಲೆಕ್ಷನ್ ಉಂಟಾಗತಕ್ಕಂಥದ್ದು, ಈ ತರದ ಎಲ್ಲವೂ ಕೂಡ ಒಂದಷ್ಟು ಯೋಗಗಳು ಕೂಡ ಇದೆ ಅಂತ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇನ್ನು ಅನೇಕ ರೀತಿಯ ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ವಿಚಾರಕ್ಕಾಗಿ ಇನ್ನಷ್ಟು ತಾಪತ್ರೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ, ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಒಂದಷ್ಟು ಸಲಹೆ ಉಪಾಯಗಳನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಇತ್ಯಾದಿಗಳನ್ನ ನಮಗೆ ವಾಟ್ಸ್ಆಪ್ ಮೂಲಕ ಕಳಿಸಿದಲ್ಲಿ ನಿಖರವಾಗಿ ನಿಮ್ಮನ್ನು ತಿಳಿಸ್ಕೊಳ್ಳಲಾಗ್ತಾ ಇರುತ್ತೆ. ವೀಕ್ಷಕರೇ, ಹಾಗಾದ್ರೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.